ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ರಕ್ಷಾಬಂಧನಕ್ಕೆ ರಾಖಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮನೆಯಲ್ಲಿ ರಾಖಿ ಮಾಡೋದು ಯಾವ ರೀತಿ ಅಂತ. ಇದಕ್ಕೆ ನಾನು 8 ಎಳೆ ದಾರನ ತೊಗೊಂಡಿದ್ದೀನಿ, ಸಿಲ್ಕ್ ಥ್ರೆಡ್ಡು. ನೀಡಲ್ ಬಂದು 7 ನಂಬರ್ ನೀಡಲನ್ನು ಯೂಸ್ ಮಾಡ್ತಾ ಇದ್ದೀನಿ. 8 ಎಳೆ ದಾರನ ರೆಡಿ ಮಾಡ್ಕೊಂಡಿರೋದು. 2 ಕಲರ್ ಥ್ರೆಡ್ಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಒಂದು ಆರೆಂಜ್ ಮತ್ತು ಒಂದು ಪಿಂಕ್ ಕಲರ್ ಥ್ರೆಡ್ಡನ್ನು ಯೂಸ್ ಮಾಡ್ತಾ ಇರೋದು. ನೋಡಿ, ಇಲ್ಲಿ ಈ ಥ್ರೆಡ್ಡನ್ನು ಈ ರೀತಿಯಾಗಿ ಇಟ್ಕೊಂಡು ಈ ಥ್ರೆಡ್ಡನ್ನು ಬೆರಳಿಗೆ ಒಂದು ಸುತ್ತು ಹಾಕೋಬೇಕು. ಒಂದು ಸುತ್ತು ಹಾಕ್ಕೊಂಡು ಈ 2 ಥ್ರೆಡ್ ಕೆಳಗಡೆ ಇದ್ದ ಹೋಗಿ ಈ ಥ್ರೆಡ್ಡನ್ನು ಪಾಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಪಾಸ್ ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕನ್ನು ಮಾಡ್ಕೊಳ್ಳೋಣ. ಲಾಕನ್ನು ಮಾಡ್ಕೊಂಡ್ಮೇಲೆ ಬೆರಳಿದ್ದ ಈ ಕಡೆ ತಕ್ಕೋಬೇಕು. ರಿಂಗ್ ಥರ ಫಾರ್ಮ್ ಆಗಿರುತ್ತೆ. ಈ ಥರ ರೌಂಡ್ ರಿಂಗ್ ಬರಬೇಕು. ಈಗ ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕ್ ಮಾಡ್ಕೊಂಡ್ವಲ್ವ, ಲಾಕ್ ಆದಮೇಲೆ ಒಂದು ಚೈನನ್ನು ಮಾಡಿಕೊಂಡು ಈ ರೌಂಡ್ ಒಳಗಡೆ ಹೋಗಿ ಈ ಥ್ರೆಡ್ ರೌಂಡ್ ಶೇಪ್ ಇದೆಯಲ್ವ, ಈ ರೌಂಡ್ ಒಳಗಡೆ ಹೋಗಿ ದಾರನ ತಂದು ಈ ಎಕ್ಸ್ಟ್ರಾ ಥ್ರೆಡ್ಡನ್ನು ಸೇರಿಸ್ಕೋಬೇಕು. ಅದರಲ್ಲೇ ಸೇರಿಸ್ಕೊಂಡು ಒಂದು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ಳೋಣ. ಒಂದು ಸಿಂಗಲ್ ಕ್ರೋಶೆಟ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ಡನ್ನು ಸುತ್ತಕೊಂಡು ಮತ್ತೆ ಇದೇ ಪ್ಲೇಸಲ್ಲಿ ರಿಂಗ್ ಒಳಗಡೆ ಹೋಗಿ ದಾರನ ತಂದು ಹಾಫ್ ಕ್ರೋಶೆಟನ್ನು ಮಾಡ್ಕೋಬೇಕಾಗುತ್ತೆ. ನೀಡಲ್ ಮೇಲೆ ನೋಡಿ 3 ಲೂಪ್ ಆಗಿರುತ್ತೆ. ಈ 3 ಲೂಪಲ್ಲೂ ಒಂದೇ ಸಾರಿ ದಾರ ಪಾಸ್ ಮಾಡ್ಕೋಬೇಕು. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ಡನ್ನು ಸುತ್ತಕೊಂಡು ಈ 3 ಲೂಪಲ್ಲೂ ಒಂದೇ ಸಾರಿ ದಾರನ ಪಾಸ್ ಮಾಡ್ಕೊಳ್ಳೋಣ. ಹಾಫ್ ಕ್ರೋಶೆಟ್ ಆಗುತ್ತೆ. ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ಡನ್ನು ಸುತ್ತಕೊಂಡು ಮತ್ತೆ ಇದೇ ಪ್ಲೇಸಲ್ಲಿ ಹೋಗಿ ದಾರನ ತಂದು ನೀಡಲ್ ಮೇಲೆ 3 ಲೂಪ್ ಆಗಿರುತ್ತಲ್ವ, 2 ಲೂಪನ್ನು ಒಂದು ಮಾಡ್ಕೊಳ್ಳೋಣ. ಇನ್ನು 2 ಲೂಪನ್ನು ಒಂದು ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ಡನ್ನು ಸುತ್ತಕೊಂಡು ಮತ್ತು ಅದೇ ಗ್ಯಾಪಲ್ಲಿ ಹೋಗಿ ದಾರನ ತಂದು ಮತ್ತೆ ಒಂದು ಡಬಲ್ ಕ್ರೋಶೆಟನ್ನು ಮಾಡ್ಕೊಳ್ಳೋಣ. 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ಹೀಗೆ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಂಡ್ಮೇಲೆ ಸ್ವಲ್ಪ ಈ ಥರ ದಾರನ ಮೇಲೆ ತೆಗೆದ್ಬಿಡು. ಮೇಲೆ ಎತ್ಬಿಟ್ಟು ನೀಡಲ್ನ ತೆಗೆದ್ಬಿಟ್ಟು ಬೇರೆ ಕಲರ್ ಥ್ರೆಡ್ಡನ್ನು ತೊಗೊಳ್ಳೋಣ. ನೋಡಿ, ಇಲ್ಲಿ ಪಿಂಕ್ ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ಈ ಥ್ರೆಡ್ಡನ್ನು ಗಂಟು ಹಾಕ್ಕೊಂಡಿರ್ತೀವಲ್ವ, ಈ ಗಂಟು ಹಾಕ್ಕೊಂಡಿರೋಂಥ ಥ್ರೆಡ್ಡನ್ನು ಈ ಬೆರಳಲ್ಲಿ ಇಟ್ಕೊಂಡು ಈ ನೀಡಲಲ್ಲಿ ಫಸ್ಟು ನೀಡಲ್ಗೆ ಲಾಕನ್ನು ಮಾಡ್ಕೋಬೇಕು. ಈ ಥರ ಒಂದು ಸರಿ ರೌಂಡ್ ಮಾಡಿದ್ರೆ ಒಂದು ಸರಿ ಸರ್ಕಲಾಗಿ ತಿರುಗಿಸ್ಕೊಂಡಾಗ ಮತ್ತೆ ಅದೇ ಸರ್ಕಲಲ್ಲಿ ಇವು ಒಂದು ಲೂಪ್ ಆಗಿರುತ್ತೆ ನೀಡಲ್ ಮೇಲೆ. ಆ ಒಂದು ಲೂಪಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕನ್ನು ಮಾಡಿಕೊಂಡ್ರೆ ಲಾಕ್ ಆಗುತ್ತೆ, ನೀಡಲ್ಗೆ ಲಾಕ್ ಆಗುತ್ತೆ. ಈಗ ಇಲ್ಲಿ ಮಾಡ್ಕೊಂಡಿರ್ತೀವಲ್ಲ ರೌಂಡ್ ಶೇಪು, ಇದನ್ನು ತಗೊಂಡು ನೋಡಿ ಈ ಥರ ಈ ಥ್ರೆಡ್ಡನ್ನು ಬಿಟ್ಬಿಟ್ಟು ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ, ಈ ಥ್ರೆಡ್ಡನ್ನು ಸೇರಿಸ್ಕೊಂಡು ಮತ್ತು ಈ ಪಿಂಕ್ ಕಲರ್ ಇರುತ್ತಲ್ವ, ಆ ಪಿಂಕ್ ಕಲರ್ ಥ್ರೆಡ್ಡನ್ನು ಸೇರಿಸ್ಕೊಂಡು ನಾವು ಲಾಕನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಇಟ್ಕೊಂಡು 2 ಥ್ರೆಡ್ಡನ್ನು ಈ ಎಕ್ಸ್ಟ್ರಾ ಥ್ರೆಡ್ಡು ಮತ್ತು ರಿಂಗು ಎಲ್ಲ ಸೇರಿಸ್ಕೊಂಡು ಇಟ್ಕೊಂಡು ಈ ರಿಂಗ್ ಒಳಗಡೆ ಹೋಗಿ ದಾರನ ತಂದು ಒಂದು ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕನ್ನು ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕನ್ನು ಮಾಡ್ಕೊಂಡ್ಮೇಲೆ ಒಂದು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ಡನ್ನು ಸುತ್ತಕೊಂಡು ಒಂದು ಚೈನನ್ನು ಹಾಕ್ಕೊಂಡ್ಮೇಲೆ ಮತ್ತೆ ಈ ರಿಂಗ್ ಒಳಗಡೆ ಹೋಗಿ ದಾರನ ತಂದು ಈ ಎಕ್ಸ್ಟ್ರಾ ಥ್ರೆಡ್ಡನ್ನೆಲ್ಲ ಸೇರಿಸ್ಕೋಬೇಕು. ಈ ಥ್ರೆಡ್ಡನ್ನು ಬಿಡಬೇಕು. ಈ ಥ್ರೆಡ್ಡು ಮತ್ತು ಈ ಥ್ರೆಡ್ಡನ್ನು ಬಿಟ್ಕೋಬೇಕು. ಹಾಗೆಯೇ ಇಲ್ಲಿ ಏನು ಎಕ್ಸ್ಟ್ರಾ ಗಂಟು ಹಾಕ್ಕೊಂಡಿರ್ತೀವಲ್ವ, ಆ ಥ್ರೆಡ್ಡನ್ನು ಮಾತ್ರ ನಾವು ಸೇರಿಸ್ಕೋಬೇಕಾಗುತ್ತೆ. ಮತ್ತು ಈ ರಿಂಗ್ ಒಳಗಡೆ ಹೋಗಿ ದಾರನ ತಂದು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆಟ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ಡನ್ನು ಸುತ್ತಕೊಂಡು ಆ ರಿಂಗ್ ಒಳಗಡೆ ಹೋಗಿ ದಾರನ ತಂದು ನೀಡಲ್ ಮೇಲೆ 3 ಲೂಪ್ ಆಗಿರುತ್ತೆ. ಆ 3 ಲೂಪಲ್ಲೂ ಒಂದೇ ಸರಿ ದಾರ ತಗೊಂಡಾಗ ಹಾಫ್ ಕ್ರೋಶೆಟ್ ಆಗುತ್ತೆ. ಹಾಫ್ ಕ್ರೋಶೆಟನ್ನು ಮಾಡ್ಕೊಂಡ್ಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಆ ರಿಂಗ್ ಒಳಗಡೆ ಹೋಗಿ ದಾರನ ತಂದು ಮತ್ತೆ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. 2 ಲೂಪಲ್ಲಿ ಒಂದು ಸರಿ, 2 ಲೂಪಲ್ಲಿ ಒಂದು ಸರಿ. ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ಡನ್ನು ಸುತ್ತಕೊಂಡು ಆ ರಿಂಗ್ ಒಳಗಡೆ ಹೋಗಿ ದಾರನ ತಂದು 2 ಡಬಲ್ ಕ್ರೋಶೆಟ್ 2 ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. 2 ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ ಕಂಟಿನ್ಯೂಸ್ ಆಗಿ 8 ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ.
ಕಂಟಿನ್ಯೂಸ್ ಆಗಿ 8 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳೋಣ. ಟೋಟಲಾಗಿ 10 ಡಬಲ್ ಕ್ರೋಶೆ ಕಂಬ ಆಗಿರುತ್ತೆ. 2 3 ಈ ಥ್ರೆಡ್ಡನ್ನು ಎಳ್ಕೋಬೇಕು ಟೈಟಾಗಿ. ಸ್ವಲ್ಪ ಈ ಆರೆಂಜ್ ಕಲರ್ ಥ್ರೆಡ್ಡನ್ನು ಇಟ್ಕೊಂಡು ಈ ರೀತಿ ಎಳೆದ್ರೆ ಟೈಟ್ ಆಗುತ್ತೆ. ಈ ಥ್ರೆಡ್ಡನ್ನು ಎಳ್ಕೊಂಡಾಗ ಈ ಥರ ಟೈಟ್ ಆಗುತ್ತೆ, ನೋಡ್ತಾ ಇರ್ಬೋದು. ಈ ಥರ ಟೈಟ್ ಆಗಬೇಕು, ಟೈಟಾಗಿ ಎಳ್ಕೊಳ್ರಿ. 3 ಕಂಬ ಆಗಿದೆ ಡಬಲ್ ಕ್ರೋಶೆ ಕಂಬ. ಮತ್ತು ಇದು ನೋಡಿ, ಇಲ್ಲಿ ಹೋಲ್ ಕಾಣಿಸ್ತಾ ಇದೆಯಲ್ವಾ, ಈ ಮಧ್ಯೆ ಹೋಗಿ ದಾರನ ತಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳೋಣ. 4 5 6 7 8 ನೋಡಿ, ಇಲ್ಲಿ 8 ಡಬಲ್ ಕ್ರೋಶೆ ಕಂಬ ಆದಮೇಲೆ ಈ ರೀತಿ ಬರುತ್ತೆ. ಈಗ 10 ಚೈನ್ಸನ್ನು ಹಾಕೊಳ್ಳೋಣ. ಒಂದು 10ರಿಂದ ಒಂದು 15ರವರೆಗೂ ಚೈನ್ಸನ್ನು ಹಾಕೋಬೇಕಾಗುತ್ತೆ. ಹೀಗೇ ಕಂಟಿನ್ಯೂಸ್ ಆಗಿ 1 2 3 4 5 6 7 8 9 10 11 12 13 14 15. ಇಲ್ಲಿ ಈ ಥರ ಕೈಯಲ್ಲಿ ನೋಡ್ಕೊಳ್ರಿ. ಕೈಯಲ್ಲಿ ನೋಡಿಕೊಂಡು ನಿಮಗೆ ಎಷ್ಟು ಬೇಕಾಗುತ್ತೆ ಕಟ್ಟೋದಕ್ಕೂ ಸುತ್ತ ಕೈಗೆ ಸುತ್ತ ಹಾಕಬೇಕು. ಒಂದು ಸೈಡು, ಇನ್ನೊಂದು ಸೈಡು ಆರೆಂಜ್ ಕಲರ್ ಥ್ರೆಡ್ ಬರುತ್ತೆ. ಇನ್ನೊಂದು ಸ್ವಲ್ಪ ಇಳಿಸ್ಕೋಬೇಕಾಗುತ್ತೆ, ಇನ್ನು ಸ್ವಲ್ಪ ಹಾಕ್ಕೋಬೇಕಾಗುತ್ತೆ. 15 ಆಗಿದೆ. 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40. ನೋಡಿ, ಇಷ್ಟು ಸಾಕಾಗುತ್ತೆ ಅನಿಸುತ್ತೆ. ನೋಡ್ತಾ ಇರ್ಬೋದು, ಇಷ್ಟು ಉದ್ದ ಆಗಿದೆ, ಸಾಕಾಗುತ್ತೆ ಅನಿಸುತ್ತೆ. ದಾರ ಕಟ್ ಮಾಡ್ಕೊಬಿಡೋಣ. ಇನ್ನೊಂದು ಚೈನ್ ಹಾಕ್ಕೊಂಡು ಒಂದು ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟೆ ಕಟ್ ಮಾಡ್ಕೊಳ್ರಿ. ಈ ಥರ ದಾರ ಕಟ್ ಮಾಡಿಕೊಂಡು ಈ ಥರ ನೀಡಲ್ಲ ಮೇಲ್ಗಡೆ ಎತ್ತಿದ್ರೆ ಗಂಟಾಗುತ್ತೆ. ಈಗ ಆರೆಂಜ್ ಕಲರ್ ಥ್ರೆಡ್ಡನ್ನು ವರ್ಕ್ ಮಾಡ್ಕೊಳ್ಳೋಣ. ನೋಡಿ, ಆರೆಂಜ್ ಕಲರ್ ಥ್ರೆಡ್ಡನ್ನು ವರ್ಕ್ ಮಾಡ್ಕೊಳ್ಳೋಣ. ಈಗ ಇಲ್ಲೀಗ 8 ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕಾಗುತ್ತೆ. ಇದೇ ಸೆಂಟರಲ್ಲಿ ಹೋಲ್ ಕಾಣುತ್ತಲ್ವ, ಈ ಹೋಲಲ್ಲಿ ಹೋಗಿ ದಾರನ ತಂದು 8 ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕಾಗುತ್ತೆ. 1 2 3 4 ನೋಡಿ, 8 ಡಬಲ್ ಕ್ರೋಶೆ ಕಂಬ ಆದಮೇಲೆ ಈಗ ಕಂಟಿನ್ಯೂಸ್ ಆಗಿ 40 ಚೈನ್ಸನ್ನು ಹಾಕ್ಕೊಳ್ಳೋಣ. ಆರೆಂಜ್ ಕಲರ್ ಥ್ರೆಡ್ಡನ್ನು 1 2 3 4
5 6 40 ಚೈನ್ಸನ್ನು ಹಾಕ್ಕೊಂಡು ದಾರನ ಕಟ್ ಮಾಡ್ಕೊಳ್ಳೋಣ. ದಾರ ಕಟ್ ಮಾಡಿಕೊಂಡು ಈ ಥರ ಮೇಲ್ಗಡೆ ಎಳೆದ್ರೆ ಟೈಟ್ ಆಗುತ್ತೆ, ಗಂಟಾಗುತ್ತೆ. ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ವಾ, ಈ ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳೋಣ. ನೋಡ್ಕೊಂಡು ಕಟ್ ಮಾಡ್ಕೋಬೇಕು, ಬೇರೆ ಥ್ರೆಡ್ ಕಟ್ ಆಗದಿರ. ನೋಡಿ ಈ ಥರ ಕಟ್ಟೋದಕ್ಕೂ ಆಗಬೇಕು, ಇದೇ ಥ್ರೆಡ್ಡಲ್ಲೇ ಈ ಥರ ಕಟ್ಟೋದಕ್ಕೂ ಆಗೋ ಥರ ನಾವು ಚೈನ್ಸನ್ನು ವರ್ಕ್ ಮಾಡ್ಕೋಬೇಕಾಗುತ್ತೆ. ಇನ್ನೂ ಸ್ವಲ್ಪ ಬೇಕಂದರೆ 50 ಚೈನ್ಸನ್ನು ಹಾಕ್ಕೊಂಡ್ರೂ ಪರವಾಗಿಲ್ಲ. ಇದನ್ನು ಟೈಟಾಗಿ ಇನ್ನೊಂದು ಗಂಟನ್ನು ಹಾಕ್ಕೊಳ್ಳೋಣ. ಟೈಟಾಗಿ ಈ ಥರ ಗಂಟನ್ನು ಹಾಕ್ಕೊಂಡ್ರೆ ಬಿಚ್ಚಿ ಬರೋದಿಲ್ಲ. ಎಡ್ಜಲ್ಲಿ ಈ ಥರ ಗಂಟನ್ನು ಹಾಕ್ಕೋಬೇಕಾಗುತ್ತೆ. ನೋಡಿ, ಇದು ರಾಂಗ್ ಸೈಡು, ಇದು ರೈಟ್ ಸೈಡು, ಈ ರೀತಿ ಬರುತ್ತೆ. ಇದಕ್ಕೆ ಒಂದು ಬೀಡನ್ನು ವರ್ಕ್ ಮಾಡ್ಕೊಳ್ಳೋಣ ಸೆಂಟರಲ್ಲಿ. ನೋಡಿ, ಇಲ್ಲಿ ನಾನು ಫ್ಲವರ್ ಬೀಡನ್ನು ತೊಗೊಂಡಿದ್ದೀನಿ. ಈ ಫ್ಲವರ್ ಬೀಡ್ಗೆ ನಾನು ಸೆಂಟರಲ್ಲಿ ರೈಟ್ ಸೈಡ್ಗೆ ನೋಡಿಕೊಂಡು ನೀವು ಇದು ಮಾಡ್ಕೋಬೇಕು, ಗಮ್ಮನ್ನು ಹಾಕಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಇದು ಬ್ಯಾಕ್ ಸೈಡು, ಇದು ಫ್ರಂಟ್ ಸೈಡು. ಫ್ರಂಟಿಗೆ ಈ ರೌಂಡ್ಗೆ ಸೆಂಟರಲ್ಲಿ ಹೋಲ್ ಇದೆಯಲ್ವಾ, ಈ ಹೋಲ್ಗೆ ಗಮ್ಮನ್ನು ಹಾಕಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಈ ಹೋಲ್ ಇದೆಯಲ್ವ, ಈ ಹೋಲ್ಗೆ ಗಮ್ಮನ್ನು ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ ಬೀಡನ್ನು. ಈ ಥರ ಫ್ಲವರ್ ಬೀಡನ್ನು ಸೆಂಟರಲ್ಲಿ ಕರೆಕ್ಟಾಗಿಟ್ಟು ಈ ಥರ ಪೇಸ್ಟನ್ನು ಮಾಡ್ಕೋಬೇಕಾಗುತ್ತೆ. ಈ ರೀತಿ ಬರುತ್ತೆ, ನೋಡ್ತಾ ಇರ್ಬೋದು. ಇದು ಸ್ವಲ್ಪ ಡ್ರೈ ಆಗಬೇಕು. ನೋಡಿ, ಇದೇ ಥರನೇ ನಾನು ಇನ್ನೂ ಒಂದು ಮಾಡಿದ್ದೀನಿ, ಆದರೆ ಅದಕ್ಕೆ ಬೀಡನ್ನು ಹಾಕಿಲ್ಲ. ಈ ಥರ ಬಂದಿದೆ, ನೋಡ್ತಾ ಇರ್ಬೋದು. ಇದಕ್ಕೂ ಕೂಡ ಬೀಡನ್ನು ಆ್ಯಡ್ ಮಾಡ್ಬೋದು. ಕರೆಕ್ಟಾಗಿ ಸೆಂಟರಲ್ಲಿ ಇಡಬೇಕಾಗುತ್ತೆ. ಈ ಥರ ಡ್ರೈ ಆದರೆ ನೀಟಾಗಿ ಕೂರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ವರ್ಕು ಅಂತ. ತುಂಬ ನೀಟಾಗಿ ಬಂದಿದೆ ನೋಡಿ, ಬಿದ್ದೋಗೋದಿಲ್ಲ. ಡ್ರೈ ಆದರೆ ಕರೆಕ್ಟಾಗಿರುತ್ತೆ. ನೋಡ್ತಾ ಇರ್ಬೋದು, ರಾಖಿ ಫುಲ್ ಕಂಪ್ಲೀಟ್ ಆಗಿದೆ. ಈ ರೀತಿ ಬಂದಿದೆ ಡಿಸೈನು, ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ರಾಖಿನ. ಈ ರಕ್ಷಾಬಂಧನಕ್ಕೆ ತುಂಬ ಇಷ್ಟಪಡುವಂಥ ಅಣ್ಣ ತಂಗಿಯರ ಹಬ್ಬ ಅಂದರೆ ರಕ್ಷಾಬಂಧನ. ಆ ರಕ್ಷಾಬಂಧನ ಹಬ್ಬಕ್ಕೆ ನಾವೇ ಆ ರಾಖಿನ ತಯಾರು ಮಾಡಿದರೆ ತುಂಬ ಇಷ್ಟಪಡ್ತಾರೆ. ನಮ್ಮ ಕೈಯಾರೆ ನಾವೇ ಮಾಡಿಬಿಟ್ಟು ನಮ್ಮ ಅಣ್ಣಂದಿರಿಗೆ ಕಟ್ಟಿದಾಗ ತುಂಬ ಇಷ್ಟ ಆಗುತ್ತೆ. ನಮಗೂ ಕೂಡ ಖುಷಿಯಾಗುತ್ತೆ, ನಮ್ಮ ಅಣ್ಣ ತಮ್ಮಂದಿರಿಗೂ ಕೂಡ ಖುಷಿ ಪಡ್ತಾರೆ, ಇವರೇ ತಯಾರು ಮಾಡಿದ್ದಾರೆ ರಾಖಿನ ಅಂತ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.